ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, KJD ಲೋನ್ ಮಾಡಿದರೆ, ನಿಮ್ಗೆ ಲೋನ್ ಮಾಡಿ ಜಮಾ ಆಗಿದ್ದರೆ, ಆ ಒಂದು ಇಂಟಿಮೇಷನ್ ಲೆಟರ್ ಅಥವಾ ಡಿಡಕ್ಷನ್ ಫಾರಮ್ಮು ನೀವು ಆಫೀಸ್ಗೆ ಯಾವ ರೀತಿ ಸಬ್ಮಿಟ್ ಮಾಡಬೇಕು ಅಂತ. ನೀವೇನು ಮಾಡಬೇಕು, ನಿಮ್ಮ ಮೊಬೈಲಲ್ಲಿ KJD ಲಾಗಿನ್ ಅಂತ ಟೈಪ್ ಮಾಡಿ ಸ್ನೇಹಿತರೆ. ಈ ರೀತಿ KJD ಲಾಗಿನ್ ಅಂತ ಬರುತ್ತೆ, ಅಥವಾ KJD ಅಂತ ಥರದ್ದು ಟೈಪ್ ಮಾಡಿ. ನೀವು ಟೈಪ್ ಮಾಡಿದಾಗ ಏನು ಮಾಡಬೇಕಂದ್ರೆ, ಡೆಸ್ಕ್ಟಾಪ್ ಸೈಟ್ ಆಫ್ ಮಾಡ್ಕೊಳ್ಳಿ. ಮೇಲೆ ಡೆಸ್ಕ್ಟಾಪ್ ಸೈಟ್ ಆಫ್ ಮಾಡಿಕೊಂಡಾಗ ಮತ್ತೆ ನಿಮ್ಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಈ ಒಂದು ಪೇಜಲ್ಲಿ ಏನು ಮಾಡಬೇಕು, ನೀವು ನಿಮ್ಮ KJD ನಂಬರನ್ನು ಹಾಕಿ, ಮೊಬೈಲ್ ಸಂಖ್ಯೆ ಹಾಕಿ ಲಾಗಿನ್ ಆಗಬೇಕು ಸ್ನೇಹಿತರೆ. ಈ ಒಂದು KJD ನಂಬರ್ ಹಾಕಿ ಮೊಬೈಲ್ ಸಂಖ್ಯೆ ಹಾಕಿದ್ರೆ ನೀವು ಲಾಗಿನ್ ಆಗ್ಬೋದು ಸ್ನೇಹಿತರೆ. ಲಾಗಿನ್ ಆದಮೇಲೆ ನಿಮ್ಗೆಲ್ಲರಿಗೂ ಲಾಗಿನ್ ಆಗೋದು ಗೊತ್ತಿದೆ. ಸೊ ನಾನು ಇನ್ನೂ ಒಂದು ಸಲ ಬೇಕಾದರೆ ತಿಳಿಸ್ತೀನಿ ನಾನು ಯಾವ ರೀತಿ ಲಾಗಿನ್ ಆಗಬೇಕು ಅಂತ. ಮೊಬೈಲ್ ನಂಬರ್, ನಮಗೆ ಅಥೆಂಟಿಕ್ ಆಗಿರೋ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಡೆಸ್ಕ್ಟಾಪ್ ಸೈಟ್ ಆಫ್ ಇದ್ದರೆ ಈ ರೀತಿ ಕ್ಯಾಪ್ಚಾ ಫುಲ್ ಕಾಣಿಸುತ್ತೆ ಸ್ನೇಹಿತರೆ, ಇಲ್ಲ ಅಂದರೆ ಕಾಣಿಸೋದಿಲ್ಲ. ಆ ಒಂದು ಇಂಟಿಮೇಷನ್ ಲೆಟರ್ನ ನೀವೇನು ಮಾಡಬೇಕು, ನಿಮ್ಮ ಒಂದು ಇದರಲ್ಲಿ ಡೌನ್ಲೋಡ್ ಮಾಡಿಕೊಂಡು BO ಆಫೀಸ್ಗೆ ಕೊಡಬೇಕಾಗತ್ತೆ ಸ್ನೇಹಿತರೆ. ಈ BO ಆಫೀಸ್ಗೆ ಕೊಡಬೇಕಾಗತ್ತೆ. ಇಲ್ಲಾಂದರೆ ಅದು ನೀವೇನು ಮಾಡೋಕ್ಕಾಗತ್ತೆ, ಇದು ಲೆಟ್ರು ಇಲ್ಲಾಂದರೆ ಅವ್ರು ನಿಮ್ಮ ಲೋನನ್ನು ಡಿಡಕ್ಷನ್ ಮಾಡೋದಿಲ್ಲ. ನಾನು ಈಗ ಲಾಗಿನ್ ಆಗ್ತಾಯಿದ್ದೀನಿ ಸ್ನೇಹಿತರೆ. ಲಾಗಿನ್ ಆದಮೇಲೆ ನೀವೇನು ಮಾಡಬೇಕು, ಈ ರೀತಿ ನಿಮಗೊಂದು ಪೇಜ್ ಓಪನ್ ಆಗುತ್ತಲ್ಲ, ಈ ಪೇಜಲ್ಲಿ ನೀವೇನು ಮಾಡಬೇಕು, ನೆಕ್ಸ್ಟು ಹೋಗಬೇಕಾಗತ್ತೆ. ಈಗ ಈ ಒಂದು ಇದರಲ್ಲಿ ನಾನು ಯಾವ ರೀತಿ ಆ ಒಂದು ಇಂಟಿಮೇಷನ್ ಲೆಟ್ರನ್ನ ಡೌನ್ಲೋಡ್ ಮಾಡ್ಕೋಬೇಕು, KJD ಲೋನ್ ಜಮಾ ಆದಮೇಲೆ ಆ ಲೆಟ್ರನ್ನ ನೀವು ಎತ್ಕೊಂಡೋಗಿ BO ಆಫೀಸಲ್ಲಿ ಕೊಟ್ಟರೆ ಮಾತ್ರ ನಿಮ್ಮ ಒಂದು ಲೋನ್ ಡಿಡಕ್ಷನ್ ಮಾಡ್ತಾರೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಲೋನ್ ಡಿಡಕ್ಷನ್ ಮಾತ್ರ ಆನ್ಲೈನಲ್ಲಿ ಆಗಲ್ಲ ಸ್ನೇಹಿತರೆ. ನೀವು ಹೋಗಿ ಕೊಟ್ಟರೆ ಅವ್ರು ಮಾಡೋದು. ಬೇಕಾದ್ರೆ ಲೋನ್ಗೆ ಅಪ್ಲಿಕೇಶನ್ ಹಾಕ್ತಿರಲ್ಲ, ಅದು ಮಾತ್ರ ನೀವು ಅಪ್ಲಿಕೇಶನ್ ಹಾಕಿದ್ರೆ ಅಪ್ರೂವ್ ಕೊಡ್ತಾರೆ ಲೋನ್ಗೆ. ಆದರೆ ಡಿಡಕ್ಷನ್ಗೆ ಮಾತ್ರ ನೀವು ಒಂದು ಈ ಫಾರಮ್ ತಗೊಂಡೆ ನೀವು ಡೌನ್ಲೋಡ್ ಮಾಡಿ ಕೊಡಬೇಕಾಗತ್ತೆ ಸ್ನೇಹಿತರೆ. ಈ ರೀತಿ ಲಾಗಿನ್ ಆದಮೇಲೆ ಈ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಈ ರೀತಿ ನಿಮ್ಗೊಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಸಿಸ್ಟಮಲ್ಲಾದರೆ ಇಲ್ಲಿ ಮೇಲೆ ಆಪ್ಷನ್ಸ್ ಬರ್ತವೆ. ಮೊಬೈಲಲ್ಲಾದರೆ ಇಲ್ಲಿ ಮೇಲೆ 3 ಅಡ್ಡಗೆರೆ ಇದೆಯಲ್ಲ, ಈ 3 ಅಡ್ಡಗೆರೆ ಮೇಲೆ ಟಚ್ ಮಾಡಿದ್ರೆ ಸುಮಾರು ಆಪ್ಷನ್ಸ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಲೋನ್ ಅಂತಿದೆ ನೋಡಿ ಸ್ನೇಹಿತರೆ. ಈ ಲೋನ್ ಮೇಲೆ ನೀವು ಟಚ್ ಮಾಡಿದ್ರೆ ಇಲ್ಲಿ ಮತ್ತೆ 3 ಆಪ್ಷನ್ಸ್ ಬರ್ತವೆ. ಲೋನ್ ಮೇಲೆ ಟಚ್ ಮಾಡಿದ್ರೆ ಇಲ್ಲಿ ಅಪ್ಲೈ ಲೋನ್, ವ್ಯೂ ಲೋನ್ ಅಪ್ಲಿಕೇಶನ್, ಲೋನ್ ಸ್ಟೇಟಸ್ ಅಂತ. ಸೊ ಇಲ್ಲಿ ನೀವು ವ್ಯೂ ಲೋನ್ ಅಪ್ಲಿಕೇಶನ್ ಅಂತಿದೆಯಲ್ಲ, ಇದ್ರ ಮೇಲೆ ಟಚ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಇದ್ರ ಮೇಲೆ ಟಚ್ ಮಾಡಿದಾಗ ಏನಾಗುತ್ತೆ ಅಂದರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ಏನು ಮಾಡಬೇಕಪ್ಪ ನೀವು ಅಂದರೆ, ಇಲ್ಲಿ ಇಂಟಿಮೇಷನ್ ಲೆಟರ್ ಅಂತಿದೆ ನೋಡಿ. ಒಂದು ಕಡೆಯಿಂದ ನೋಡೋಣ, ಈ ಲೋನ್ ರೆಫರೆನ್ಸ್ ನಂಬರ್ ಇದೆ, ನೇಮ್ ಆಫ್ ಎಂಪ್ಲಾಯಿ ಇದೆ, ಡೆಸಿಗ್ನೇಷನ್ ಇದೆ, ಡಿಪಾರ್ಟ್ಮೆಂಟ್ ಇದೆ, ಸ್ಟೇಟಸ್ ಅಪ್ರೂವ್ಡ್ ಆಗಿದೆ. ಇದು ಅಪ್ರೂವ್ಡ್ ಆದಮೇಲೆ ನಾವು ಬೇಕಾಗಿದ್ದು ಇದು ಅಂದರೆ BO ಆಫೀಸ್ ಕೊಡಬೇಕು, ನಮ್ಮದು ಲೋನ್ ಡಿಡಕ್ಷನ್ ಮಾಡಿ ಅಂತ. ಈ ಫಾರಮ್ ಎತ್ಕೊಂಡೋಗಿ ಕೊಟ್ಟರೆ ಅವ್ರು ಡಿಡಕ್ಷನ್ ಮಾಡೋದು. ಮತ್ತು ಆ್ಯಕ್ಷನ್ ಇದೆ, ವ್ಯೂ ಲೋನ್ ಡೀಟೇಲ್ಸ್ ಅಂತಿದೆ. ನಾವು ಈ ಒಂದು ಲೋನ್ ಅಪ್ಲಿಕೇಶನ್ ಫಾರಮ್ಮು ಇದನ್ನು ಸಹ ನೀವು ಓಪನ್ ಮಾಡಿ ಈ ರೀತಿ ನೀವು ನೋಡ್ಕೋಬೋದು. PDF ಈ ರೀತಿ ನೋಡ್ಕೋಬೋದು ನೋಡಿ ಸ್ನೇಹಿತರೆ. ಅದೇ ರೀತಿ ಮತ್ತೆ ಆ್ಯಕ್ಷನ್ನು ಇದು ನೋಡ್ಕೋಬೋದು. ಇದು ಇಂಟಿಮೇಷನ್ ಲೆಟರ್ ಅಂತ, ಅದ್ರ ಮೇಲೆ ಹಿಂಗೆ ಟಚ್ ಮಾಡಿ ಈ ರೀತಿ ನಿಮಗೆ PDF ಒಂದು ಓಪನ್ ಆಗುತ್ತೆ. ಇದನ್ನು ನೀವು ಪ್ರಿಂಟ್ ತೆಗೆದುಕೊಂಡೋಗಿ ಕೊಡಬೇಕಾಗತ್ತೆ. ಇದನ್ನು ಕೊಟ್ಟರೆ ಅವರು ನಿಮ್ಗೆ ಎಷ್ಟು ಡಿಡಕ್ಷನ್ ಮಾಡಬೇಕು ಏನು ಅಂತ ಎಲ್ಲ ಇದರಲ್ಲಿ ಮಾಹಿತಿ ಇರುತ್ತೆ. ಯಾವ ಸಂಖ್ಯೆಗೆ ಡಿಡಕ್ಷನ್ ಮಾಡಬೇಕು ಏನು ಅಂತ ಇದನ್ನು ನೀವು ಮೊಬೈಲ್ಗೆ PDF ರೂಪದಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವು ಕೊಡಬೇಕಾಗತ್ತೆ ಸ್ನೇಹಿತರೆ. ಈ ರೀತಿ ನಿಮ್ಮ ಒಂದು KJD ಲೋನ್ ಅಪ್ರೂವ್ ಆದಮೇಲೆ, ನಿಮಗೆ ಜಮಾ ಆದಮೇಲೆ ನೀವು KJD ಕಟಾವಣೆಗೆ BOಗೆ ಈ ಒಂದು ಲೆಟ್ರನ್ನು ಡೌನ್ಲೋಡ್ ಮಾಡಿ ಕೊಡಬೇಕಾಗತ್ತೆ ಸ್ನೇಹಿತರೆ. ಇದೇ ರೀತಿ ನಿಮಗೆ ಸ್ಯಾಟ್ಸು, UDISu, HRMS ಎಲ್ಲ ರೀತಿಯ ನೋಟಿಫಿಕೇಷನ್ಗಳು ನಿಮ್ಮ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತದೆ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.